ನಮಸ್ಕಾರ. ಮಾನ್ಯ ಶ್ರೀ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ. ಅದರಲ್ಲಿ ಇವತ್ತಿನ ದಿನ ಓರ್ವನೇ ನಿಲುವೆ ನೀ ಉತ್ಕಟ ಕ್ಷಣಗಳಲ್ಲಿ ಧರ್ಮ ಸಂಕಟಗಳಲ್ಲಿ ಜೀವ ಸಮರದಲ್ಲಿ ನಿರ್ವಾಣ ದೀಕ್ಷೆಯಲಿ ನಿರ್ಯಾಣ ಘಟ್ಟದಲ್ಲಿ ನಿರ್ಮಿತ್ರ ನಿರಲು ಕಲಿ ಮಂಕುತಿಮ್ಮ. ಓರ್ವನೇ ನಿಲುವೆ ನೀನು ಉತ್ಕಟ ಕ್ಷಣಗಳಲ್ಲಿ ಧರ್ಮ ಸಂಕಟಗಳಲ್ಲಿ ಜೀವ ಸಮರದಲ್ಲಿ ನಿರ್ವಾಣ ದೀಕ್ಷೆಯಲ್ಲಿ ನಿರ್ಯಾಣ ಘಟ್ಟದಲ್ಲಿ ನಿರ್ಮಿತ್ರ ನಿರಲು ಕಲಿ ಮಂಕುತಿಮ್ಮ ಅಂತ. ಒಂಟಿತನ ಕಾಡುವಾಗ ಸಂತೈಸುವ ಕಗ್ಗ ಇದು. ಅಂದರೆ ಜೀವನದಲ್ಲಿ ಒಂದು ಉತ್ಕಟವಾದ ಸಂದರ್ಭವನ್ನು ಎದುರಿಸಬೇಕಾಗಿ ಬಂದಾಗ ನಿನ್ನ ಸಹಾಯಕ್ಕಾಗಿ ಯಾರೂ ಬರುವುದಿಲ್ಲ. ಅವುಗಳನ್ನು ನೀನು ಒಬ್ಬನೇ ಎದುರಿಸಬೇಕು. ಎಂತಹ ಸಂಕಟಗಳು ಬಂದರೂ ಕೂಡ ನೀನು ಒಬ್ಬನೇ ಎದುರಿಸಬೇಕು. ಧರ್ಮ ಸಂಕಟದಿಂದ ಧರ್ಮವನ್ನು ನಿರ್ಣಯಿಸುವ ಸಂದರ್ಭಗಳಲ್ಲಿ, ಜೀವನವೆನ್ನುವ ಯುದ್ಧದಲ್ಲಿ, ಮುಕ್ತಿ ಹೊಂದುವ ವಿಷಯಗಳಲ್ಲಿ ಮತ್ತು ಸಾಯುವ ಸಮಯದಲ್ಲಿಯೂ ಕೂಡ ಜೊತೆಗಾರನು ಇಲ್ಲದೆ ನೀನೊಬ್ಬನೇ ಇರಲು ಸಿದ್ಧನಾಗು ಅಂತ ಡಿ ವಿ ಜಿಯವರು ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ್ದಾರೆ. ಈ ಜೀವನ ಎನ್ನುವುದು ಸರ್ಕಾರಿ ಬಸ್ ಥರ. ಆ ಬಸ್ನಲ್ಲಿ ಎಲ್ಲಿಂದ ಬೆಂಗಳೂರಿಗೋ ಮೈಸೂರಿಗೋ ತುಮಕೂರಿಗೋ ಎಲ್ಲೋ ಹೊರಟಿರ್ತೀವಿ. ನಮ್ಮ ಜೊತೆ ಇನ್ನೂ ಯಾರೋ ಇರ್ತಾರೆ. ನಾವು ಚೆನ್ನಾಗಿ ಅವ್ರ ಜೊತೆ ಮಾತಾಡ್ತೀವಿ, ನಮಗೆ ಅವ್ರ ಸ್ನೇಹಿತರಾಗ್ತಾರೆ. ಅಂದ ಮಾತ್ರಕ್ಕೆ ನಮ್ಮ ಸ್ಟಾಪ್ ಬಂದಾಗ ನಾವು ಇಳಿತೀವಿ, ಅವ್ರ ಸ್ಟಾಪ್ ಬಂದಾಗ ಅವ್ರು ಇಳಿದು ಹೋಗ್ತಾರೆ. ನಾವು ಸ್ನೇಹಿತರಾದ್ವಿ ಅಂದ ಮಾತ್ರಕ್ಕೆ ಅವ್ರು ನಮ್ಮ ಜೊತೆ, ನಾವು ಇಳಿದಲ್ಲೇ ಅವ್ರು ನಮ್ಮ ಜೊತೆ ಬರಲ್ಲ, ನಾವು ಕೂಡ ಅವ್ರ ಜೊತೆನೇ ಹೋಗಲಿಕ್ಕೆ ಆಗಲ್ಲ. ನಾವು ಈ ಜಗತ್ತಿನಲ್ಲಿ ಎಲ್ಲರೂ ಒಬ್ಬರೇ, ಇರುವುದು ಒಬ್ಬರೇ, ಬರುವುದು ಒಬ್ಬರೇ, ಹೋಗುವುದು ಒಬ್ಬರೇ. ಹೀಗೆ ಹೇಳ್ತಾ ನಮ್ಮ ನಾವೇನಾದರೂ ಒಂದು ಪಾಪ ಕರ್ಮಗಳನ್ನು ಮಾಡಿದ್ರೂ ಕೂಡ ನಾವು ಮಾಡಿದ್ದನ್ನು ನಾವೊಬ್ಬರೇ ಅದನ್ನು ಅನುಭವಿಸಬೇಕು ಅನ್ನುವುದು. ಯಾವಾಗ ಒಬ್ಬ ಮಹರ್ಷಿ ವಾಲ್ಮೀಕಿಯವರು ಒಂದು ಕತೆ, ಅವರ ಪೂರ್ವಾಶ್ರಮದಲ್ಲಿ ಅವರು ಕಳ್ಳರಾಗಿರ್ತಾರೆ. ವಾಲ್ಮೀಕಿಯವರು ಕಳ್ಳರಾಗಿರ್ತಾರೆ, ದರೋಡೆಕೋರರಾಗಿರ್ತಾರಂತೆ. ಅವರು ಹೀಗೆ ಒಮ್ಮೆ ಕಾಡಿನಲ್ಲಿ ಹೋಗುವಾಗ ಅಲ್ಲಿ ಸಿಕ್ಕುವಂತಹ ಜನರ ಹಣವನ್ನು, ಅವರು ಹಾಕಿದಂಥ ಒಡವೆಯನ್ನು ದೋಚ್ಕೊಂಡು ಹೋಗ್ತಾ ಇರ್ತಾರಂತೆ. ಹೀಗೆ ಮಾಡ್ತಾ ಇರುವಾಗ ಅವ್ರಿಗೊಬ್ಬರು ಸಿಗ್ತಾರೆ. ಅವ್ರು ಕೇಳ್ತಾರೆ ಅವ್ರ ಹತ್ರ, ಯಾಕೆ ನೀವು ಇಂತಹ ಕೆಲಸಗಳನ್ನು ಮಾಡ್ತಾ ಇದ್ದೀರಿ? ವಾಲ್ಮೀಕಿಯವರಿಗೆ ಆ ವ್ಯಕ್ತಿ ಕೇಳ್ತಾರೆ. ಆವಾಗ ವಾಲ್ಮೀಕಿಯವರು ಹೇಳ್ತಾರೆ, ನನ್ನ ಸಂಸಾರವನ್ನು ನಿಭಾಯಿಸಲು, ನನ್ನ ಹೆಂಡತಿ ಮಕ್ಕಳ ಜೀವನವನ್ನು ಸಾಗಿಸಲು ನಾನು ಕಳ್ಳತನ ಮಾಡ್ತಾ ಇದ್ದೇನೆ ಅಂತ. ಆಗ ಅವರು ಹೇಳ್ತಾರೆ, ನಿಮ್ಮ ಹೆಂಡತಿ ಮಕ್ಕಳು ನೀವು ತಂದ ಹಣ ಒಡವೆಯನ್ನು ಅನುಭವಿಸ್ತಾರೆ, ಆದರೆ ನೀವು ಈ ಪಾಪಗಳನ್ನು ಮಾಡ್ತಾ ಇದ್ದೀರಲ್ಲ, ಇದನ್ನು ಅವರು ಅನುಭವಿಸಲ್ಲ. ಅದೆಲ್ಲ ನಿಮ್ಮ ಮೇಲೆ ಮಾತ್ರ ಬರುತ್ತೆ, ಎಲ್ಲ ಪಾಪಗಳು ನಿಮ್ಮ ತಲೆಗೆ ಬರುತ್ತೆ ಅಂತ ಹೇಳ್ತಾರಂತೆ. ವಾಲ್ಮೀಕಿಯವರು ಅವರ ಪತ್ನಿ ಹತ್ರನೂ ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಅವರ ಪತ್ನಿಯೂ ಕೂಡ ಇದೇ ಥರ ಹೇಳ್ತಾರೆ, ಹೌದು, ನೀವು ತಂದಂಥ ಒಡವೆ ಮತ್ತು ನೀವು ತಂದಂತಹ ಹಣವನ್ನು ಮಾತ್ರ ನಾವು ಉಪಯೋಗಿಸ್ಕೊಳ್ತೀವಿ, ಬಿಟ್ಟರೆ ಪಾಪಗಳೆಲ್ಲ ನೀವು ಮಾಡಿದ ತಪ್ಪು ನಿಮಗೆ ಮಾತ್ರ ಬರುತ್ತೆ ಅಂತ ಹೇಳ್ತಾರೆ. ಆಗ ನಿಧಾನವಾಗಿ ಯೋಚನೆ ಮಾಡಿ ಕೆಲವು ದಿನಗಳ ನಂತರದಲ್ಲಿ ವಾಲ್ಮೀಕಿಯವರು ಆ ಒಂದು ತಪ್ಪು ಮಾಡುವಂಥ ಕೆಲಸಗಳನ್ನು ಬಿಟ್ಟು ಅವರಿಗೆ ಜ್ಞಾನೋದಯ ಆಗತ್ತೆ. ಆನಂತರ ಅವರು ಕಳ್ಳತನ ಮಾಡೋದನ್ನೆಲ್ಲ ಬಿಟ್ಟು ಒಬ್ಬ ಒಳ್ಳೆಯ ಮನುಷ್ಯನಾಗಿ ಬದುಕ್ತಾರೆ. ಆಮೇಲೆ ಅವರು ರಾಮಾಯಣ ಎನ್ನುವ ಮಹಾನ್ ಕೃತಿಯನ್ನು ರಚನೆ ಮಾಡ್ತಾರೆ ಅಂತ ಎಲ್ಲ ಭಾರತದ ಪುರಾಣ ಹೇಳುತ್ತೆ. ಹಾಗೆ ಓರ್ವನೇ ನಿಲುವೆ ನೀನು ಉತ್ಕಟ ಕ್ಷಣಗಳಲ್ಲಿ. ಉತ್ಕಟ ಅಂದರೆ ಇಂಟೆನ್ಸ್ ಅಂತ. ಅಂದರೆ ಕೆಟ್ಟ ಕ್ಷಣ ಆಗಿರ್ಬೋದು, ಒಳ್ಳೆಯ ಕ್ಷಣ ಆಗಿರ್ಬೋದು, ಎಂತಹ ಕ್ಷಣಗಳಲ್ಲೂ ನೀನು ಒಬ್ಬನೇ ನಿಲ್ಲಬೇಕು, ಒಬ್ಬನೇ ನಿಲ್ತೀಯಾ, ಒಬ್ಬನೇ ನಿಲ್ಲಬೇಕಾಗತ್ತೆ. ಎಲ್ಲವನ್ನೂ ಎಲ್ಲರ ಹತ್ರ ನಾವು ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಹೇಳಿಕೊಂಡ್ರೂ ಪರಿಹಾರ ಆಗೋದು ಕಷ್ಟ ಇದೆ.
ಆಲ್ವೇಸ್ ಎಲೋನ್. ಧರ್ಮ ಸಂಕಟಗಳಲ್ಲಿ, ಜೀವ ಸಮರದಲ್ಲಿ ಎಂತಹ ಸಮಯದಲ್ಲೂ ಒಬ್ಬನೇ ಇರ್ತಿ ಅಂತ ಹೇಳ್ತಾರೆ. ಸಂಕಷ್ಟದ ಸಮಯದಲ್ಲಿ ಯಾರೂ ಬರಲಿಲ್ಲ ಅಂದಾಗ ಒಬ್ಬನೇ ಇರಬೇಕು, ಒಬ್ಬನೇ ಫೇಸ್ ಮಾಡಬೇಕು ಮತ್ತು ಒಬ್ಬನೇ ಗೆಲ್ಲಬೇಕು. ಅಂತಹ ಸಮಯವನ್ನು ಒಬ್ಬರೇ ಗೆಲ್ಲಬೇಕು. ಇವ್ರು ನನಗಾಗಲಿಲ್ಲ, ಅವ್ರು ನನಗಾಗಲಿಲ್ಲ ಅನ್ನಲಿಕ್ಕೆ ಸಾಧ್ಯನೇ ಇಲ್ಲ, ಅಂದರೂ ಪ್ರಯೋಜನ ಇಲ್ಲ. ಹೀಗೆ ಹೇಳ್ತಾ ವಿವೇಕಾನಂದರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಜಗತ್ತಿಗೆ ನಿನ್ನ ಋಣ ಇಲ್ಲ, ಆದರೆ ನಿನಗೆ ಜಗತ್ತಿನ ಋಣ ಇದೆ ಅಂತ ಅದ್ಭುತವಾದಂಥ ಮಾತನ್ನು ಹೇಳ್ತಾರೆ. ಹಾಗೆ ನಿರ್ವಾಣ ದೀಕ್ಷೆಯಲ್ಲಿ, ನಿರ್ವಾಣ ಅಂದರೆ ಬುದ್ಧ ಯಾವ ಅನುಭವ ಪಡೋದನ್ನು ಅದು ಆ ಒಂದು ಸ್ಟೇಜ್, ಅದು ನಿರ್ವಾಣ. ಅಂದರೆ ಯಾವುದೋ ಒಂದು ಕೆಲಸ ಆಗಲೇಬೇಕು ಅಂದರೆ ತಪಸ್ಸು ಮಾಡಿ ಪಡಿಬೇಕು ಅಂತ. ನೀನು ಒಬ್ಬನೇ ತೀರ್ಮಾನ ಮಾಡಿ ಕೆಲಸ ಮಾಡ್ತಾ ಹೋಗು, ಅದು ಸಕ್ಸಸ್ಫುಲ್ ಆಗ್ತೀಯ, ಆಗ ನಿನ್ನ ಹಿಂದೆ ಸಮಾಜವು ಬರುತ್ತದೆ ಅಂತ. ಹಾಗೆ ನಿರ್ಯಾಣ ಘಟ್ಟದಲ್ಲಿ ಅಂದರೆ ಯು ಹ್ಯಾವ್ ಟು ಬಿ ಆ್ಯನ್ ಇಂಡಿವಿಜುವಲ್ ಥಿಂಕರ್. ಅಂದರೆ IPS ಆಗಬೇಕು, IAS ಆಗಬೇಕು, ಅಥವಾ ವಿದೇಶಕ್ಕೆ ಹೋಗಬೇಕು, ಅಥವಾ ಅಲ್ಲಿಂದ ಬರಬೇಕು, ಏನೇ ಒಂದು ನೀವು ಸಾಧನೆ ಮಾಡಬೇಕಾದ್ರೆ ನೀನು ಒಬ್ಬನೇ ನಿಂತು ತೀರ್ಮಾನ ಮಾಡು ಅಂತ. ಎಲ್ಲರೂ ಹೇಳ್ಬೋದು, ಅಥವಾ 100 ಜನ ಏನೋ ಹೇಳ್ಬೋದು, ಅವ್ರನ್ನೆಲ್ಲ ಕೇಳಿಸ್ಕೊಳ್ತೀಯ, ಬಟ್ ತೀರ್ಮಾನ ನೀನೊಬ್ಬನೇ ಮಾಡು, ನೀನೊಬ್ಬನೇ ಮುನ್ನಡೆ. ನಿನ್ನ ಹೃದಯಾಂತರಾಳದ ಕರೆಗೆ ಕಿವಿ ಕೊಟ್ಟು ಮುನ್ನಡೆ ಅಂತ DVG ಅವರು ಹೇಳಿದ್ದಾರೆ. ಯು ಆರ್ ಅಕೌಂಟೇಬಲ್ ಟು ಯುವರ್ ಲೈಫ್. ನಿನ್ನ ಜೀವನ ನಿನ್ನ ಕೈಯಲ್ಲಿ ಇರುವುದು, ನೀನೇ ಸರಿ ಮಾಡಿಕೊಳ್ಬೇಕು. ಮಿತ್ರರೇ ಇಲ್ಲದೆ ಇರುವುದನ್ನು ಕಲ್ತುಕೋ ಅಂತ. ಅಂದರೆ ಕಮಲದ ಹೂವಿನ ಪತ್ರದ ಮೇಲಿನ ಜಲಬಿಂದು ಹೇಗೆ ಇರುತ್ತೋ ಹಾಗೆ ಬದುಕು ಅಂತ. ಅದು ಯಾವುದನ್ನು ಅಂಟುಕೊಂಡಿರಲ್ಲ, ಇರುತ್ತಷ್ಟೆ, ನಿಧಾನವಾಗಿ ಜಾರ್ಕೊಂಡು ಹೋಗುತ್ತೆ. ಸಮಾಜದಲ್ಲಿ ನಾವು ಇದ್ರೂ ನಮ್ಮ ಆತ್ಮದ ಜೊತೆಗಿನ ಸಂಬಂಧವನ್ನು ಹೆಚ್ಚಿಸ್ಕೊಳ್ತಾ ಇರಬೇಕು. ಊರಾರು ಕಮಿಯುವ ಬಂಧನ